ಮಂಕುತಿಮ್ಮನ ಕಗ್ಗ ಬರ್ತಾ ಬರ್ತಾ ಎಷ್ಟು ನಮಗೆ ನಮ್ಮ ನಮ್ಮ ವಿಷನ್ ಅಂದರೆ ನಮ್ಮ ದೃಷ್ಟಿಕೋನ ಆಳವಾಗಿ ಸೂಕ್ಷ್ಮವಾಗಿ ಆಗೋದಕ್ಕೆ ಎಷ್ಟು ಚೆನ್ನಾಗಿದೆ ಅನ್ನೋಕ್ಕೆ. ಯಾವಾಗಲೂ ಮೆಡಿಟೇಷನ್ ಅಂದಾಗ ಒಂದು 1000 ಡೆಫಿನೇಷನ್ ಇದೆ. ಅದರಲ್ಲಿ ಇದು ಒಂದು ಬಹಳ ಮುಖ್ಯವಾದ ಡೆಫಿನೇಷನ್. ಫೈಂಡಿಂಗ್ ಯುವರ್ ಓನ್ ಸೆಂಟರ್ ಇಸ್ ಮೆಡಿಟೇಷನ್. ವೆನ್ ಒನ್ಸ್ ಯು ಫೈಂಡ್ ದ ಸೆಂಟರ್ of, you will know the center of the universe. The real center is known ಅಂತ. ನಿಜವಾದ ಕೇಂದ್ರ ಯಾವುದು ಅಂತ ಗೊತ್ತಾಗುತ್ತೆ ನಮ್ಮನ್ನು ನಾವು ಸೆಂಟರ್ ಮಾಡಿಕೊಂಡ್ರೆ. ಇದು ಬಹಳ ದೊಡ್ಡ ಒಂದು ಆಳವಾದ ಒಂದು ಮೆಡಿಟೇಟಿವ್ ಮೂಡ್ ಬರುತ್ತೆ ಅದರಲ್ಲಿ. ಹೌದು, ಕೇಂದ್ರ ಹುಡುಕೋದು, ನಮ್ಮಲ್ಲಿ ನಾವು ಕೇಂದ್ರಸ್ಥರಾಗಬೇಕು. ಆ ಸೆಂಟ್ರಿಂಗ್, ಗ್ರೌಂಡಿಂಗ್ ಇವೆಲ್ಲವೂ ಕೂಡ ನಮ್ಮಲ್ಲಾಗಬೇಕು. ಇದೇ ಆಧಾರ ಅಂತ. ಏಕದಿಂದ ಅನೇಕ, ಮತ್ತೆ ಅನೇಕವಾಗಿದ್ದು ಏಕವಾಗೋದು, ಮತ್ತೆ ಅನೇಕವಾಗೋದು ಏಕವಾಗೋದು, ಏಕಾನೇಕ. ಇದು ನೋಡ್ತಾ ಇದ್ರೆ ಈ ಕ್ರಮದಲ್ಲಿ ವಿಶ್ವದಲ್ಲಿ ಒಂದಕ್ಕೂ ಸಂಬಂಧ ಇದೆ. ನಾವು ದೇವಿ ಮಹಿಮೆಯನ್ನು ನೋಡಿದಾಗ ಹೇಳ್ತೀವಿ, ಬಿಂದುವಿನಿಂದ ಎಲ್ಲ ಆಚೆ ಬರುತ್ತೆ, ಎಲ್ಲ 9 ಆವರಣಗಳು ಆಚೆ ಬರುತ್ತೆ. ಆಮೇಲೆ ಅವಳು ಉಸಿರು ತಗೊಂಡ್ರೆ ಎಲ್ಲವೂ ಬಿಂದುವಿನಲ್ಲಿ ಹೋಗಿ ಲಯವಾಗುತ್ತೆ. ಏಕದಿಂದ ಅನೇಕ ಮತ್ತು ಲಯದ ಆದ ತಕ್ಷಣ ಎಲ್ಲವೂ ಏಕವಾಗೋದು. ಏಕದಿಂದಲೇ ಅನೇಕ ಮತ್ತು ಅನೇಕದಿಂದ ಏಕದಿಂದಲೇ ಏಕ. ಈ ಕ್ರಮ ವಿಶ್ವದ ಅಂಗಾಂಗ ಸಂಬಂಧ. ಈ ಕ್ರಮವೇ ವಿಶ್ವದ ಅಂಗಾಂಗ ಸಂಬಂಧ. ಈ ಸಂಬಂಧ ಬರೀ ಅನ್ಕೊಂಡ್ಬಿಡೋದಲ್ಲ, ನೀವು ಗಮನಿಸ್ಬೇಕು. ಒಂದು ಲೋಕದಲ್ಲಿ ಜಾತಿ ತಗೊಳ್ಳಿ, ಲೋಕದಲ್ಲಿ ಎಲ್ಲ ಜನ ಒಂದೇ, ಜಾತಿಗಳು ಬೇರೆ ಬೇರೆ. ಜಾತಿನಲ್ಲಿ ಅದಕ್ಕೊಂದು ಸಬ್ಬು ಪಂಗಡ ಜಾತಿ ಬೇರೆ ಬೇರೆ. ಜನ ಅಂದ ತಕ್ಷಣ ಅದರಲ್ಲಿ ಹೆಣ್ಣು ಗಂಡು ಬೇರೆ, ಜಾತಿಯಲ್ಲಿ ಬೇರೆ, ವ್ಯಕ್ತಿಗಳಲ್ಲಿ ಬೇರೆ. ವ್ಯಕ್ತಿಗಳಲ್ಲೂ ಕೂಡ ಬುದ್ಧಿವಂತರೆಲ್ಲ ಬೇರೆ, ಅಥವಾ ಅಂಗವಿಕಲರೆಲ್ಲ ಬೇರೆ. ಗುಂಪು, ಅದರಲ್ಲೂ ಗುಂಪು. ಒಂದು ಸಂಸ್ಥೆ ತಗೊಳ್ಳಿ, ಅದರಲ್ಲೂ. ಆದರೆ ಎಲ್ಲರೂ ಕೂಡ ಕೊನೆಯಲ್ಲಿ ನಮಗೆ ಅರಿವಿರಬೇಕಾಗಿರೋದು, ಹೌದು ಇದು ಒಂದು ಪರ್ಪಸ್ಗೆ ಎಲ್ಲ ಬೇರೆ ಬೇರೆ, ಆದರೆ ನಿಜ ಏನು? ಹೋಲ್. ನಮಗೆ ಯಾವಾಗ ನಮ್ಮ ಅರಿವಿಗೆ ದಟ್ ಹೋಲ್ನೆಸ್, ಟೋಟಾಲಿಟಿ, ಪೂರ್ಣತ್ವ, ಪರಿಪೂರ್ಣತ್ವ ಗಮನದಲ್ಲಿರುತ್ತೆ, ಆವಾಗ ನಮಗಿದು ಬಾದರ್ ಮಾಡೋಲ್ಲ. ಏಕದಿಂದಲನೇಕ ಅನೇಕದಿನೇಕ. ಈ ಕ್ರಮವೇ ವಿಶ್ವದ ಅಂಗಾಂಗ ಸಂಬಂಧ. ಲೋಕದಲ್ಲಿ, ಜಾತಿಯಲ್ಲಿ, ವ್ಯಕ್ತಿಯಲ್ಲಿ, ಸಂಸ್ಥೆಯಲ್ಲಿ ಸಾಕಲ್ಯದ ಅರಿವಿರಲಿ, ಟೋಟಾಲಿಟಿದು ಒಂದು ಅವೇರ್ನೆಸ್ ಇರಲಿ ಮಂಕುತಿಮ್ಮ. ಯಾಕೆ ಅಂದರೆ ಒಂದು ದೊಡ್ಡ ಗೋಳ, ಒಂದು ಬಾಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಕೇಂದ್ರ ಯಾವುದು? ನೀನು ಬೆಟ್ಟಿಟ್ಟ ಕಡೆನೇ ಕೇಂದ್ರ. ಆ ಬಾಲಲ್ಲಿ ನೀನು ಯಾವುದನ್ನ ಬೆಟ್ಟಿಡ್ತೀಯ ಅದೇ ಸೆಂಟರ್. ಅಂದರೆ ಈ ಒಂದು ದೊಡ್ಡ ಸಂಪೂರ್ಣ ಗೋಳದಲ್ಲಿ ನೀನು ಎಲ್ಲಿದೆಯಾ ಅದೇ ಕೇಂದ್ರ. ಕೆಲವರು ಎಷ್ಟೋ ಸತಿ ದಿಕ್ಕುಗಳ ಬಗ್ಗೆ, ವಾಸ್ತು ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳೋದು, ನೀನು ಮಧ್ಯದಲ್ಲಿ ನಿಂತ್ಕೊಂಡಾಗ ನೀನು ಇಲ್ಲಿದ್ದೀ, ನಾನಿರೋದೇ ಕೇಂದ್ರ ಅಂದಾಗ ಅದಕ್ಕೆ ಅನುಗುಣವಾಗಿ ನಿನಗೆ ದಿಕ್ಕಾಗತ್ತೆ. ನೀನು ಬರೀ ಒಂದು ಕಡೆ ನಿಂತ್ಕೊಳ್ಳೋದಲ್ಲ, ಓಡಾಡಿದ್ರೆ ಯು ಆರ್ ಮೂವಿಂಗ್ ಸೆಂಟರ್. ಸಂಪೂರ್ಣ ಗೋಳದಲ್ಲಿ ನೆನೆದಡೆಯ ಕೇಂದ್ರವಲ್ಲ, ನೀನು ಎಲ್ಲೆಲ್ಲಿ ನಡೀತೀಯ ಅದೇ ಅಲ್ಲೇ ಕೇಂದ್ರ. ವೈಬ್ರೇಟಿಂಗ್ ಸೆಂಟರ್. ಭ್ರಮ ಒಂದು ದೊಡ್ಡದಾದರೆ ನೀನು ಎಲ್ಲಿ ನಿಂತ್ಕೊಂಡ್ರೆ ಅದೇ ಕೇಂದ್ರ. ವಿದ್ಯುತ್ ಲಹರಿ ಏನಿದೆ, ವಿದ್ಯುತ್ ಅಲೆಗಳು, ಅದಕ್ಕೆ ಶಂಪಾ ತರಂಗ ಅಂತ ಹೇಳ್ತಾರೆ. ಆ ಶಂಪಾ ತರಂಗ ತುಂಬಿ ಹರಿತಾ ಇದೆ. ನೀನು ಎಲ್ಲಿ ನಿಂತಿದೆಯಾ, ಹೇಗೆ ನಿಲ್ಲಬೇಕು ನೀನು?
ವಜ್ರಾಯುಧ ಹಿಡಿದು ನಿಂತಂಗೆ ನಿಲ್ಬೇಕು. ಹೇಗೆ ಒಂದು ಸೂರ್ಯನ ಕಿರಣಗಳೆಲ್ಲ ಸೇರಿ ಬೆಳಕಾಗತ್ತೆ, ಆ ಬೆಳಕಿನಲ್ಲಿ ಎಲ್ಲ ಕಿರಣಗಳೂ ಇದೆ. ಹಾಗೆ ಮೂಲತಃ ನಾವು ನಮ್ಮಲ್ಲಿ ಒಂದಾಗ್ಬಿಟ್ರೆ ಎಲ್ಲವನ್ನೂ ನಾವು ಅರ್ಥ ಮಾಡ್ಕೋಬೋದು. ಸಂಪೂರ್ಣ ಗೋಳದಲ್ಲಿ ನೆನೆದಡೆಯೇ ಕೇಂದ್ರವಲ, ಕಂಪಿಸುವ ಕೇಂದ್ರ ನೀಂ ಬ್ರಹ್ಮ ಕಂದುಕದಿ. ಶಂಪಾಂತರಂಗ ಪದರೊಳು ತುಂಬಿ ಹರಿಯುತ್ತಿದೆ, ದಂಬೋಳಿ ನೀನಾಗು ಮಂಕುತಿಮ್ಮ. ದಂಬೋಳಿ ಅಂದರೆ ವಜ್ರಾಯುಧ. ಅಷ್ಟು ಬಲವಾಗಿರು, ಗ್ರೌಂಡ್ ವೆಲ್ ಅಂತ, ಅಥವಾ ಸೆಂಟರ್ ಆಗಬೇಕು, ನಿನ್ನಲ್ಲಿ ನೀನು ಆಧಾರವಾಗಿರಬೇಕು. ಹಾಗೆ ನೋಡಿದ್ರೆ ಒಂದು ವಿಶ್ವದ ಅಂಚು ಪರಿಧಿ ಎಲ್ಲಿದೆ? ಸೂರ್ಯನಾಚೆ ಇದೆ, ಚಂದ್ರನಾಚೆ ಇದೆ. ನೀನ್ಯಾರು? ಕೇಂದ್ರ. ವಿಶ್ವ ಕೇಂದ್ರ ನೀನೇ ಅಂತ ಅನ್ಕೋ. ನಿನ್ನ ಪರಿಧಿ ಎಲ್ಲಿದೆ? ಅನ್ಲಿಮಿಟೆಡ್ ಬೌಂಡ್ರಿ. ನೀನು ಉಸಿರಾಡಿದ್ರೆ ನಿಶ್ವಸಿತ ಸಂಬಂಧ ನಿನಗಂ ದಿಗಂತನು, ದಿಗಂತ ತನಕ, ದಿಗಂತಕಂ. ಉಸಿರಾಡಿದ್ರೆ ಅಲ್ಲಿ ಹೋಗಬೇಕು, ಅಲ್ಲಿಂದ ಉಸಿರು ಬರಬೇಕು. ಯಾವಾಗ ನೀನು ನಿನ್ನೊಳಗೆ ನಿನಗೆ ಗೊತ್ತಿದೆಯೋ ಈ ಒಂದು ಮಂಡಲಕ್ಕೆ ನಾನು ಕೇಂದ್ರ ಅಂತ, ಅದರ ಪರಿಧಿ ಆಚೆ ಎಲ್ಲಿದ್ರೂ ಅಲ್ಲಿಗೆ ನೀನು ತಲುಪ್ತೀಯ. ಇದು ಲಿಟ್ರಲಿ ಉಸಿರಲ್ಲ, ಯು ಕ್ಯಾನ್ ಫೀಲ್ ದಟ್ ಹೋಲ್ನೆಸ್ ಇನ್ ಯು. ಯಾವ ಥರ ನಾವು ಇರಬೇಕಂದ್ರೆ, ಎಲ್ಲಿದ್ದರೆ ಅಲ್ಲಿಂದ ಯು ಶುಡ್ ರೇಡಿಯೇಟ್ ದಿ ಫ್ರಾಗ್ರೆನ್ಸ್ ಆಫ್ ಯುವರ್ ಪ್ರೆಸೆನ್ಸ್. ಯಾವ ರೀತಿ ಒಂದು ಪುಷ್ಪದ ಹಾಗೆ, ಪುಷ್ಪದ ಅಲ್ಲಿ ಹರಳಿದ್ರೆ ಆ ಸೌರಭ ಹಾಗೇ ಗಾಳಿನಲ್ಲಿ ದಿಗಂತವನ್ನು ಮುಟ್ಟುತ್ತೆ. ಅದೊಂದು ಕಡೆ ನಿಲ್ಲಲ್ಲ, ಹರಡ್ಕೊಂಡು ಪಸರಿಸ್ಕೊಂಡು ಹೋಗುತ್ತೆ. ಆ ರೀತಿ ಇರಬೇಕು. ವಿಶ್ವ ಪರಿಧಿ ಅದೆಲ್ಲೋ ಸೂರ್ಯ ಚಂದ್ರರಿರಾಚೆ, ವಿಶ್ವ ಕೇಂದ್ರವು ನೀನೆ, ನೀನೆಣಿಸಿದೆಡೆಯೇ. ನಿಶ್ವಸಿತ ಸಂಬಂಧ ನಿನಗಂ ದಿಗಂತಕಂ. ಉಸಿರಾಟದ ಸಂಬಂಧ ಅದು. ನೀನು ದಿನ ಪ್ರತಿಕ್ಷಣ ಉಸಿರು ತಗೊಳ್ತಾ ಇರುವಾಗ ಇಡೀ ಭೂಮಿನಲ್ಲಿರೋ ಆ ಆಕಾಶ ನಿನ್ನೊಳಗೆ ಹೋಗುತ್ತೆ. ನೀನು ಉಸಿರು ಬಿಟ್ಟರೆ ಅಲ್ಲಿ ಹೋಗಿ ತಲುಪತ್ತೆ. ಪುಷ್ಪವಾಗಿರು ನೀನು ಮಂಕುತಿಮ್ಮ. ಆ ನಾನು ಅಂತ ಅಂದ್ಕೊಂಡಾಗ ನಮ್ಮಲ್ಲಿ ಆ ವಿಶ್ವ ಚಕ್ರದಕ್ಕೆ, ಆ ವಿಶ್ವದಲ್ಲಿ ಚಕ್ರಕ್ಕೆ ಆ ಸೆಂಟ್ರ್ ನಾನಾದಾಗ ಆ ಚಕ್ರದ ನಾಭಿ ನಾನಾಗ್ತೀನಿ. ಆ ನಾಭಿಯಿಂದ ಬಂದಂತಹ ಒಂದೊಂದು ಸ್ಪೋಕ್ ಅಂತಾರಲ್ಲ, ಅವು ಚಕ್ರ ನೇಮಿಪಥ. ಆ ಚಕ್ರವನ್ನು ತಿರುಗಿಸೋದಕ್ಕೆ ಬೇಕಾದ ಸ್ಪೋಕುಗಳು. ಬರೀ ನೀನೊಬ್ಬಳೇ ಅಲ್ಲ, ಅಥವಾ ನೀನು ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ಒಂದೊಂದು ಬಿಂದು, ಒಂದೊಂದು ಅವರವರಿಗೆ ಒಂದೊಂದು ಸೆಂಟರ್ ಆದರೆ, ಅವರವ್ರಿಗೆ ಒಂದೊಂದು ಕೇಂದ್ರವಾದರೆ, ಅವರಲ್ಲಿ ಒಂದಷ್ಟು ಸ್ಪೋಕ್ಸ್ ಎಲ್ಲ ಬಂದಾಗ ಅದು ತಿರುಗ್ತಾ ಇದೆ. ಇಮ್ಯಾಜಿನ್ ಎಷ್ಟು ಚಕ್ರಗಳಿದೆ, ಎಷ್ಟು ಚಕ್ರಗಳಿದೆ. ಎಲ್ಲ ಚಕ್ರಗಳು ಕೂಡ ಒಂದು ದೊಡ್ಡ ಪರಿಧಿ ಹೋಗಿ ಅಲ್ಲಿ ತಲುಪ್ತಾ ಇದೆ. ಆ ಚಕ್ರ ಅದು ತಿರುಗಿಸ್ತಾ ಇದೆ. ಆ ನೇಮಿ ಚಕ್ರ, ನೇಮಿ ಪಥ. ಅನಂತ್ಯವೀ ಜಗಚ್ಚಕ್ರ ನಾಭಿಕ್ರಮತೆ. ಈ ಒಂದು ಸಿಸ್ಟಮ್ ಏನಿದೆ ಅದು ಅನಂತ. ಆ ನಾನು ಅಂತ ಒಂದು ನಿಂತ್ಕೊಂಡಿದೆಯಲ್ಲ, ಅದು ಸತ್ವ. ಒಂದು ಸತ್ವ, ಅದಕ್ಕೆ ಅನ್ಬೌಂಡೆಡ್, ಅನ್ಲಿಮಿಟೆಡ್ ಒಂದು ದೊಡ್ಡ ಪರಿಧಿಯಲ್ಲಿ ಒಂದು ಸೆಂಟರ್ ಇದ್ರೆ, ಆ ಸೆಂಟರ್ಗೆ ಎಲ್ಲ ಸೆಂಟರ್ಗಳು ಕನೆಕ್ಟ್ ಆಗಿದೆ. ಅದರಿಂದ ಯಾರು ಬೇಕಾದ್ರೂ ಅನ್ಕೊಬೋದು ನಾನು ಸೆಂಟರ್ ಅಂತ. ಅವ್ರ ಸುತ್ತ ಚಕ್ರಗಳೆಲ್ಲ ತಿರುಗ್ತಾ ಇರುತ್ತೆ ಒಂದಕ್ಕೊಂದಕ್ಕೆ. ಅದನ್ನು ಆ ಒಂದು ನೆಟ್ವರ್ಕ್ನ ಜ್ಞಾಪಿಸ್ಕೊಳ್ಳೋಕ್ಕೇನೆ ಒಂದು ರೋಮಾಂಚನವಾಗುತ್ತೆ. ನಾನೆನುವವನೇ ವಿಶ್ವಚಕ್ರ ನಾಭಿ, ಅವಂಗೆ ಕಾಣಬಹ ದಿಗ್ವಿವರ ಚಕ್ರ ನೇಪಿಪಥ. ಅನಂತ್ಯವೀ ಜಗಚಕ್ರ ನಾಭಿಕ್ರಮತೆ, ತಾನೊಂದೇ ಸತ್ವವದು ಮಂಕುತಿಮ್ಮ. ಆ ನಾನು ಅನ್ನೋದೇ ಒಂದು ಸತ್ವ. ಆ
ಅನ್ನೋದಿದೆಯಲ್ಲ ಅದೇ ಸತ್ವ. ಯಾವಾಗ ನಮಗೆ ನಾನಿದು ನಾನದು ನಾನಿದು ನನ್ನದು ಅಂತ ಅಹಂಕಾರದಲ್ಲಿದ್ದಾಗ ಆ ಚಕ್ರದಲ್ಲಿ ನಮಗೆ ಸಂಬಂಧವೇ ಇರಲ್ಲ. ಯಾವುದೋ ಒಂದು ಮಾಯೆಯ ಚಕ್ರ ನಾವು ನಿರ್ಮಿಸ್ಕೊಂಡು ಕರ್ಮಚಕ್ರಕ್ಕೆ ಬಿದ್ದು ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನಾನು ಒಂದು ದೊಡ್ಡ ಪ್ರಪಂಚ ವಿಶಾಲವಾದ ಒಂದು ಹೋಲ್ ಪರಿಧಿಗೆ ನಾನು ಸೆಂಟರ್ ಅಂತ ಬಂದಾಗ ನಿಜವಾದ ಸೆಂಟರ್ಗೆ ಆ ಕನೆಕ್ಷನ್ ನಮಗೆ ಸಿಕ್ಕಿಬಿಡುತ್ತೆ. ಈ ಸೆಂಟರ್ ಆ ಮಹತ್ತಿನ ಒಂದು ಮಹಾದೊಡ್ಡ ಒಂದು ನೇಮಿ ಚಕ್ರ ಇದೆ, ಆ ಚಕ್ರಕ್ಕೆ ನಾವು ಕನೆಕ್ಟ್ ಮಾಡಿಬಿಡ್ತೀವಿ. ಮ್ಯಾಕ್ರೋ ಮೈಂಡ್, ಮೈಕ್ರೋ ಮೈಂಡ್ ಅಂತ ಹೇಳ್ತಾರೆ. ಅಹಂಕಾರ ಬಿಟ್ಟಾಗ ದಿಸ್ ಮೈಕ್ರೋ ಮೈಂಡ್ ವಿಲ್ ಕನೆಕ್ಟ್ ಟು ದಿ ಮ್ಯಾಕ್ರೋ ಮೈಂಡ್. ಆ ಥರ ಯಾರ್ಯಾರಿಗೆ ನಾನು ಸೆಂಟರ್, ಇಷ್ಟು ವಿಶ್ವಕ್ಕೆ ನಾನು ಸೆಂಟರ್, ಮಿಕ್ಕಿದೆಲ್ಲ ಅನೇಕಗಳೆಲ್ಲವೂ ಇದರಿಂದ ಬಂದಿದ್ದು, ಈ ಥರವೇ ಎಷ್ಟೊಂದು ಇವೆ, ಇವೆಲ್ಲರೂ ಕೂಡ ಒಂದೊಂದು ಸೆಂಟರ್ ಅಂತ ಅಂದ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ಇದು ಚಕ್ರ ನಡೀತಾ ಇದೆ ಅಂತ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಒಂದು ಸೆಂಟರ್ ಇದೆ, ಆ ಸೆಂಟರ್ ತಲುಪಕ್ಕೆ ನಾವೆಲ್ಲರೂ ಕೂಡ ಒಂದೊಂದು ಈ ಬಾಲ್ನಲ್ಲಿ ಒಂದೊಂದು ಪಾಯಿಂಟ್ ಇದ್ದಾಗ ನಮಗೆ ನಾವು ಎಲ್ಲಿ ನಿಂತಿದ್ದೀವೋ ಅದೇ ಸೆಂಟರ್. ಆ ಪಾಯಿಂಟ್ ಒಳಗಡೆ ಹೋದರೆ ಅದಕ್ಕೊಂದು ಸೆಂಟರ್ ಇದೆ, ಆ ಸೆಂಟರ್ನಲ್ಲಿ ಎಲ್ಲ ಪಾಯಿಂಟ್ಗಳು ಬಂದು ಸೇರುತ್ತೆ. ದಟ್ ಈಸ್ ದಿ ಮ್ಯಾಗ್ನಾನಿಮಸ್ ಸೆಂಟರ್ ದಟ್ ಹ್ಯಾಸ್ ದಿ ಬಿಗ್ ಆರಾ, ದೊಡ್ಡ ಆರಾ ಇದೆ. ನಾವು ಯಾವಾಗ ಆ ಸೆಂಟರ್ನ ಕನೆಕ್ಟ್ ಮಾಡ್ಕೊಳ್ತೀವಿ ಆಗ ನಾವು ಆ ಆರಾನ ಕನೆಕ್ಟ್ ಮಾಡ್ದಂಗೆ. ಇದು ಬಹಳ ಚೆನ್ನಾಗಿದೆ, ಇದು ಬಹಳ ಚಿತ್ರಿಸ್ಕೊಂಡು ನೋಡಿದಾಗ ಒಂಥರ ಫೀಲ್ ಆಗೋಕ್ಕೆ ಶುರು ಆಗುತ್ತದೆ. ನಾನು ಎಲ್ಲದನ್ನೂ ಕನೆಕ್ಟ್ ಮಾಡಿದ್ದೀನಿ, ನಾವೆಲ್ಲರೂ ಇನ್ನೊಂದನ್ನು ಕನೆಕ್ಟ್ ಮಾಡಿದ್ದೀವಿ, ಆ ಒಂದು ಪರಂಪರೆ ಕಾಣಿಸ್ಬಿಡುತ್ತೆ. ಅದಕ್ಕೆ ಬಾನಾಚೆಯಂ ವಿಶ್ವಸತ್ವ ತಾನಿಳಿದಿಳೆಗೆ, ಬಾನಾಚೆ ಇರುವ ವಿಶ್ವಸತ್ವ ತಾನು ಇಳಿದು ಇಳೆಗೆ, ನಾನೆನ್ನುವ ಚೇತನದಿ ರೂಪಗೊಂಡಿಹುದೋ, ಅಲ್ಲೆಲ್ಲೋ ಇರೋ ವಿಶ್ವ ಚೈತನ್ಯ ಬಂದು ಈ ಚೇತನದಲ್ಲಿ ರೂಪಗೊಂಡಿರುವುದೋ, ಅಥವಾ ನಾನೆನ್ನುವ ಕೇಂದ್ರದಿನೇ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿರುವುದೋ, ಅಲ್ಲಿಂದ ಇದು ಬಂದಿದೆಯೋ, ಇಲ್ಲಿಂದ ಅಲ್ಲಿಗೆ ಹೋಗಿದೆಯೋ, ಆ ಒಂದು ಪರಿಧಿಯಿಂದ ಒಂದು ಕಣ ಇಲ್ಲಿಗೆ ಬಂದಿದೆಯೋ, ಈ ಕಣದಿಂದ ಹೋಗಿ ಅದು ಆಗಿದೆಯೋ. ಎಷ್ಟು ಚೆನ್ನಾಗಿದೆ. ಬಾನಾಚೆಯಂ ವಿಶ್ವಸತ್ವ ತಾನಿಳಿದಿಳೆಗೆ, ನಾನೆನ್ನುವ ಚೇತನದಿ ರೂಪಗೊಂಡಿರುವುದೋ, ಅಥವಾ ನಾನೆನ್ನುವ ಕೇಂದ್ರದಿನೇ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿಯುವುದೋ. ಅಂದರೆ ಕನೆಕ್ಷನ್ ನೋಡ್ಕೊಳ್ಳಿ, ಇಲ್ಲಿಂದ ಅದು ಅದರಿಂದ ಇದು, ಅಥವಾ ಅದು ಇದು ಎರಡೂ ಒಂದೇ. ಇದರಿಂದಾನೇ ಅದೋ, ಅದರಿಂದಾನೇ ಇದೋ, ಇದರಿಂದಾನೇ ಇವೆಲ್ಲವೋ, ಇವೆಲ್ಲದರಿಂದಾನೇ ಇದೋ, ಇದು ಅದು ಎಲ್ಲ ಸೇರಿ ಅದೋ. ಇಷ್ಟು ಚೆನ್ನಾಗಿದೆ. ಇದನ್ನ ನೋಡ್ತಾ ಇದ್ರೆ ಹೇಗೆ ನಾನು ಒಬ್ಬನೇ ಬೇರೆ ಅಂತ ಹೇಳಕ್ ಸಾಧ್ಯ? ಸ್ವಲ್ಪ ಸೂಕ್ಷ್ಮವಾಗ್ತಾ ಇಲ್ಲ ಇದು ನಾನೊಂದು ಭಾಗ ಮಾತ್ರ. ನಾನು ಭಾಗ ಅಂದಾಗ ಅದಕ್ಕೊಂದು ಐಡೆಂಟಿಟಿ ಬಂದ್ಬಿಡುತ್ತೆ. ಈ ಮರದ ಜೊತೆಗೆ ಗುರುತಿಸ್ಕೊಳ್ಳೋದು. ನಾನು ಐಡೆಂಟಿಟಿ ಅಂದಾಗ ಶಂಕರಾಚಾರ್ಯ ಹೇಳಿದಂಗೆ ಅಹಂ ಬ್ರಹ್ಮಾಸ್ಮಿ ಅಂದಾಗ ನಾನು ಒಬ್ಬನೇ ಬ್ರಹ್ಮ ಅಲ್ಲ, ಎಲ್ಲವೂ ಬ್ರಹ್ಮಮಯ. ನಾನು ಇದು ಅಂದಾಗ ನಾನಿದು ನೀನದು, ನಾನಿದು ನೀನದು ಬೇರೆ ಬೇರೆ ಆಗುತ್ತೆ. ಅದಕ್ಕೆ ಬಹಳ ಚೆನ್ನಾಗಿದೆ. ಅಹಂ ಬ್ರಹ್ಮಾಸ್ಮಿ ತತ್ವ ಅಂದರೆ ನಾನೊಬ್ಬನೇ ಬ್ರಹ್ಮ ಅಂತಲ್ಲ, ಸರ್ವಂ ಬ್ರಹ್ಮಮಯಂ ಅಂತ. ಇದು ವಿಶ್ವ ಕೇಂದ್ರ, ನಾನೊಂದು ಬಿಂದು, ನಾನೊಂದು ಕೇಂದ್ರ. ಅದು ಮೂವಿಂಗ್ ಕೇಂದ್ರ. ನಾನು ಎಲ್ಲಿದ್ದರೆ ಆದಷ್ಟು ಪರಿಧಿ ಮುಂದೆ. ಇದು ಭಾಳ ಒಂದು ಮ್ಯಾಗ್ನಾನಿಮಿಟಿಯನ್ನು ನಮ್ಮ ಒಂದು ಸ್ವರೂಪನ ತೋರಿಸುತ್ತೆ.